ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಇನ್ನು ಸ್ವಲ್ಪ ದಿವಸದಲ್ಲೇ ಇಲ್ಲಿ ಬಿಗ್ ಬಾಸ್ ಆರಂಭ ಆಗ್ತದೆ. ಆಲ್ಮೋಸ್ಟ್ ಇಲ್ಲಿ ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ 11 ಬಂದ್ಬಿಟ್ಟು ಸೆಪ್ಟೆಂಬರ್ ಅಲ್ಲೇ ಸ್ಟಾರ್ಟ್ ಆಗಿತ್ತು. ಈ ಸತಿ ಕೂಡ ಸೆಪ್ಟೆಂಬರ್ ಎಂಡ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಬಾಯಿ ತಪ್ಪಿ ಕಿಚ್ಚ ಸುದೀಪ್ ಅವರು ಹೇಳಿದ್ರು. ಬಟ್ ಪರ್ಟಿಕ್ಯುಲರ್ ಆಗಿ ಡೇಟ್ ಗೊತ್ತಿಲ್ಲ. ಲಾಸ್ಟ್ ಟೈಮು 29ನೇ ತಾರೀಕು ಸ್ಟಾರ್ಟ್ ಆಗಿತ್ತು. ಇನ್ನು ಎಂಡಿಂಗ್ ಅಂದ್ರೆ ಆಲ್ಮೋಸ್ಟ್ ಗೊತ್ತು ನಿಮಗೆ 27, ಈ ಸತಿ 28 ಆ ಒಂದು ಟೈಮಲ್ಲಿ ಸ್ಟಾರ್ಟ್ ಆಗ್ಬೋದು. ಬಟ್ ಆದ್ರೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಲಾಸ್ಟ್ ಟೈಮು ಹೇಳಿದ್ರು, ನಾನು ನೆಕ್ಸ್ಟ್ ಇಯರ್ ಬಿಗ್ ಬಾಸ್ ಕಂಟಿನ್ಯೂ ಆಗಲ್ಲ ಅಂತ ಅವರೇ ಟ್ವೀಟ್ ಮಾಡಿದ್ರು. ಆ ನಂತರ ಇಲ್ಲಿ ಪ್ರೆಸ್ ಮೀಟ್ ಕೂಡ ಕರೆದ್ರು. ಮತ್ತೆ ಇಲ್ಲಿ ಬಿಗ್ ಬಾಸ್ ಏನಿದೆ ಆ ಒಂದು ಕಾರ್ಯಕ್ರಮ ತುಂಬಾ ಜನ ನೋಡ್ತಾರೆ. ಮತ್ತೆ ಇದ್ರ ಬಗ್ಗೆ ಹಲವಾರು ಜನ ಹಲವಾರು ತರ ಒಪಿನಿಯನ್ ಕೂಡ ಕೊಡ್ತಾರೆ. ಏನಕ್ಕೆ ಅಂತಂದ್ರೆ ಬೇರೆಯವ್ರಿಗೂ ಕೂಡ ಇಲ್ಲಿ ಚಾನ್ಸ್ ಕೊಡ್ಬೋದಿತ್ತು. ಅಂದ್ರೆ ನಾನು ಹೇಳ್ತಿರೋದು ನಿರೂಪಣೆ ಬಗ್ಗೆ. ಇನ್ನು ನಿಮ್ಮೆಲ್ರಿಗೂ ಕೂಡ ಗೊತ್ತು, ಇವಾಗ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಸೀಸನ್ 12ನ ಕೂಡ ಹೋಸ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅಫಿಷಿಯಲ್ ಆಗಿ ಅವರೇ ಹೇಳಿದ್ದಾರೆ. ಇದ್ರಲ್ಲಿ ಏನಪ್ಪ ಹೊಸದಿದೆ, ಏನಕ್ಕಮ್ಮ ಮತ್ತೆ ಹೇಳ್ತಿದ್ಯಾ ಅಂತ ಕೇಳ್ತಿರ್ಬೋದು ನೀವು. ಆಲ್ಮೋಸ್ಟ್ ಏನಕ್ಕೆ ಅಂತಂದ್ರೆ ಈಗ ಕಿಚ್ಚ ಸುದೀಪ್ ಅವರು ಮಾಡಲ್ಲ ಅಂತ ಅಂದಿದ್ರು, ಮತ್ತೆ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತು, ಒಬ್ಬರನ್ನ ಕಂಡ್ರೆ ಎಲ್ರಿಗೂ ಆಗ್ಬೇಕು ಅಂತ ಕೂಡ ಇಲ್ಲ, ಎಲ್ರು ಇಷ್ಟಪಡಬೇಕು ಒಬ್ಬರನ್ನೇ ಅಂತ ಕೂಡ ಇಲ್ಲ. ಆಲ್ಮೋಸ್ಟ್ ಈಗ ಏನಪ್ಪ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಹೇಳಿದ ಮಾತನ್ನ ಮರಿತಾ ಇದ್ದಾರೆ. ಈ ಇಬ್ಬರು ಲೆಜೆಂಡ್ಸ್ಗಳು ಅಂತ ಅಂದ್ಬಿಟ್ಟು ಈಗ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಇಬ್ರು ಅಂದ್ರೆ ಯಾರಪ್ಪ ಇನ್ನೊಬ್ರು ಅಂತ ಕೂಡ ನೀವು ಇಲ್ಲಿ ಯೋಚನೆ ಮಾಡ್ಬೋದು. ಆಲ್ಮೋಸ್ಟ್ IPL ಅಂದ್ರೆ ಸಾಕು, ಎಲ್ಲರೂ ಕೂಡ ಒಂಥರ ಕ್ರೇಜ್ ಅಂತಾನೆ ಹೇಳ್ಬೋದು ಈ ಒಂದು ಮ್ಯಾಚ್ಗಳನ್ನ ನೋಡೋಕೆ. IPL ಅಂದ್ರೆ ಅಷ್ಟೊಂದು ಪಾಪ್ಯುಲಾರಿಟಿ ಇದೆ. ಇದರಲ್ಲಿ ತುಂಬಾನೇ ಪಾಪ್ಯುಲಾರಿಟಿ ಪಡ್ಕೊಂಡಿರೋದು ಯಾರು ಅಂತ ನಿಮಗೂ ಕೂಡ ಗೊತ್ತು. ಇಲ್ಲಿ RCB ಇಲ್ಲ ಅಂತಂದ್ರೆ IPL ಇಲ್ಲ ಅಂತ ಕೂಡ ಇಲ್ಲಿ ಕೆಲವೊಬ್ರು ಹೇಳ್ತಾರೆ. ಅದೇ ರೀತಿ ಇದೆ ಅಂತ ಕೂಡ ಇಲ್ಲಿ ಹೇಳ್ಬೋದು. ಮತ್ತಿಲ್ಲಿ CSK, ಆಲ್ಮೋಸ್ಟ್ ನಿಮ್ಗೆ ಗೊತ್ತು, CSKನ ಇಲ್ಲಿ ಸಪೋರ್ಟ್ ಮಾಡೋದೇನಕ್ಕೆ ಅಂತಂದ್ರೆ ಧೋನಿ ಅವರು ಇದ್ದಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ಧೋನಿ ಅವರು ಇಲ್ಲಿ ಕಳೆದ ಸತಿನೇ ಇಲ್ಲಿ ಅವರು ಕೂಡ ಇಲ್ಲಿ ರಿಟೈರ್ಮೆಂಟ್ ತಗೊಳ್ಬೋದು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ರು. ಬಟ್ ಆದ್ರೆ ಅವರು ರಿಟೈರ್ಮೆಂಟ್ ತಗೊಳ್ಳಿಲ್ಲ. ಮತ್ತೆ ಈ ಇಯರ್ ಆಡಿದಾಗೂ ಕೂಡ ಅಷ್ಟೇ ರಿಟೈರ್ಮೆಂಟ್ ಕೊಡ್ಬೋದು, ನೆಕ್ಸ್ಟ್ ಇಯರ್ IPL ಆಡಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಗೆಸ್ ಮಾಡ್ತಿದ್ರು. ಬಟ್ ಇಲ್ಲಿ ಅವ್ರು ಎಲ್ಲರೂ ಕೂಡ ಗೆಸ್ ಮಾಡಿದಾಗೆ ಯಾವುದೂ ಕೂಡ ಆಗಲ್ಲ. ಆದ್ರೆ ಇಲ್ಲಿ ಇವಾಗ ಏನಪ್ಪಾ ಆಗ್ತದೆ ಅಂತಂದ್ರೆ, ಕಿಚ್ಚ ಸುದೀಪ್ ಅವರು ಮಾಡಲ್ಲ ಅಂತ ಅಂದ್ಬಿಟ್ಟು ಏನಕ್ಕಪ್ಪ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ನ ಹೋಸ್ಟ್ನ ಅಂತ ಕೂಡ ಇಲ್ಲಿ ಕೆಲವೊಬ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರೆಸ್ ಮೀಟ್ ಅಲ್ಲೂ ಕೂಡ ಈ ಒಂದು ಪ್ರಶ್ನೆನ ಕೇಳಿದ್ರು. ಆಲ್ಮೋಸ್ಟ್ ಸರ್, ನಿಮ್ಗೆ ಇಲ್ಲಿ ನೀವು ಬಿಗ್ ಬಾಸ್ ಮಾಡಲ್ಲ ಅಂತ ಹೇಳಿದ್ರಿ, ಬಟ್ ಈಗ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ನಿಮ್ಗೆ ಯಾರಾದ್ರೂ ಇಲ್ಲಿ ಬೇಡ ಕಮೆಂಟ್ ಹಾಕಿದ್ರೆ ಇದ್ರ ಬಗ್ಗೆ ಮಾತಾಡಿದ್ರೆ ನೀವು ಏನ್ ಹೇಳ್ತೀರಾ ಅಂತ ಕೇಳಿದಾಗ ಕಿಚ್ಚ ಸುದೀಪ್ ಅವರು ಹೇಳಿದ್ರು, ಡೈರೆಕ್ಟ್ ಆಗಿ ಮಾತಾಡ್ಕೊಳ್ಳಿ ಬಿಡಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಮತ್ತೆ ಇಲ್ಲಿ ಅವರೇ ಹೇಳಿದ್ರು ಸ್ವತಃ, ಏನಕ್ಕೆ ನಾನು ಬಿಗ್ ಬಾಸ್ ನಲ್ಲಿ ಒಪ್ಕೊಂಡೆ ಅಂತ ಅಂದ್ಬಿಟ್ಟು. ಇಲ್ಲಿ ಅವರೇ ಹೋಗ್ಬಿಟ್ಟು ನಾನು ಟ್ವೀಟ್ ಮಾಡಿದೀನಿ, ಪರವಾಗಿಲ್ಲ ನಾನು ಬಿಗ್ ಬಾಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಯಾರು ನಡೆಸ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ಏನು ಕೇಳ್ಕೊಂಡಿಲ್ಲ. ಬಟ್ ಆದ್ರೆ ಇಲ್ಲಿ ಬಿಗ್ ಬಾಸ್ ಟೀಮ್ ಅವರೇ ಇಲ್ಲಿ ಕಿಚ್ಚ ಸುದೀಪ್ ಅವ್ರನ್ನ ಒಪ್ಸಿದ್ದಾರೆ. ಆಲ್ಮೋಸ್ಟ್ ಯಾರು ಒಪ್ಸಿದ್ದಾರೆ ಏನು ಅಂತ ಅಂದ್ಬಿಟ್ಟು ಎಲ್ಲ ಕೂಡ ಇಲ್ಲಿ ಡೀಟೇಲ್ಸ್ ಆಗಿ ಪ್ರೆಸ್ ಮೀಟ್ ಅಲ್ಲಿ ಎಲ್ಲ ಕೂಡ ಗೊತ್ತಾಗಿದೆ. ಆದ್ರೆ ಇಲ್ಲಿ ಕೆಲವೊಬ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಬಿಡೋದು ಮತ್ತೆ ಇಲ್ಲಿ ಕೂಲ್ ಕ್ಯಾಪ್ಟನ್ CSK ಬಿಡೋದು ಎರಡಕ್ಕೂ ಕೂಡ ಅಂತ್ಯ ಇಲ್ಲ ಅಂತಂದ್ಬಿಟ್ಟು ಕೆಲವೊಬ್ರು ಹೇಳ್ತಿದ್ದಾರೆ. ಸದ್ಯ ನಾನು ಹೇಳ್ತಿರೋದಲ್ಲ, ಇಲ್ಲಿ ಆ ಒಂದು ಸ್ಕ್ರೀನ್ ಶಾಟ್ ಕೂಡ ಇಲ್ಲಿ ಹಾಕಿದ್ದೀನಿ. ಈ ರೀತಿಯಾಗಿ ಕೆಲವೊಬ್ರು ಮಾತಾಡ್ತಾ ಇದ್ದಾರೆ. ಮತ್ತಿದ್ರಲ್ಲಿ ಇದಕ್ಕೆ ಹಲವಾರು ಕಮೆಂಟ್ ಬಂದಿದೆ ಅಂತ ಹೇಳಿದೆ. ಪರ ವಿರೋಧ ಎರಡೂ ಕೂಡ ಇರುತ್ತೆ. ಬಟ್ ಇಲ್ಲಿ ಸಪೋರ್ಟ್ ಮಾಡೋರು ತುಂಬಾ ಜನನೇ ಇದ್ದಾರೆ. ಅದೇ ರೀತಿ ಇದ್ರ ಬಗ್ಗೆ ಕೇಳಿದಾಗ ಕಮೆಂಟ್ ಮಾಡೋರು ಕೂಡ ಇದ್ದಾರೆ. ಇಲ್ಲಿ ನಿಮ್ಗೊಂದು ಪೋಸ್ಟ್ ಕೂಡ ಹಾಕಿದ್ದೀನಿ. ಅಂದ್ರೆ ಆ ಒಂದು ಕಮೆಂಟ್ ಏನು ಅಂತ ಅಂದ್ಬಿಟ್ಟು ಪೂರ್ತಿ ಓದಲ್ಲ, ಬಟ್ ನಿಮಗೆ ಇಲ್ಲಿ ಆ ಸ್ಕ್ರೀನ್ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ. ಕೋಟಿ ಕೋಟಿ ಕೊಟ್ರೆ ಹೆಣಾನು ಕೂಡ ಬಾಯ್ ಬಿಡುತ್ತೆ, ಅದರಲ್ಲಿ ಡ್ಯಾಶ್ ನನ್ನ ಮಗ ಜನ್ಮಕ್ಕೆ ಅಂತ ಕೂಡ ಇಲ್ಲಿ ಬರ್ತಿದ್ದಾರೆ. ಬಟ್ ಪೂರ್ತಿ ಓದಿದ್ರೆ ಸ್ವಲ್ಪ ಚೆನ್ನಾಗಿರಲ್ಲ, ಆ ಒಂದು ಕಾರಣದಿಂದ ಇಲ್ಲಿ ನಾನು ಹೇಳಿಲ್ಲ ಅಷ್ಟೇ. ಮತ್ತೆ ಇಲ್ಲಿ ಧೋನಿ ಇಲ್ಲದೆ IPL ನಡೆಯಲ್ಲ, ಕಿಚ್ಚ ಇಲ್ಲದೆ ಬಿಗ್ ಬಾಸ್ ನಡೆಯಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಬಟ್ ಇಲ್ಲಿ ಇನ್ನೊಬ್ರು ಏನಂದ್ರೆ, ಈ ಬಿಗ್ ಬಾಸ್ ನ ನೋಡೋರು ಹುಚ್ಚು ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ನಿಜವಾಗ್ಲೂ ಕೂಡ ಈ ರೀತಿ ಹುಚ್ಚರಿದ್ರೆ ನಿಜವಾಗ್ಲೂ ಕೂಡ ಈ ತರ ಒಂದು ಶೋ ನಡೆಸ್ತಾರೆ. ನಿಜವಾಗ್ಲೂ ಕೂಡ ಪಾಪ್ಯುಲಾರಿಟಿ ಇದೆ. ಆದ್ರೆ ಈ ಒಂದು ಶೋಗೆ ಇಲ್ಲಿ ಬೈಕೊಳ್ಳೋರು ಕೂಡ ಇದ್ದಾರೆ, ಅದನ್ನ ನೋಡೋರು ಕೂಡ ಇದ್ದಾರೆ. ಬೈದ್ರು ಕೂಡ ಅವರೇ ಅದನ್ನ ನೋಡ್ತಾನೂ ಇರ್ತಾರೆ. ಆದ್ರೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಈ ಸತಿ ಬಿಗ್ ಬಾಸ್ ನಡೆಸ್ತೀನಿ ಅಂತ ಒಪ್ಕೊಂಡಿದ್ದಷ್ಟೇನೆ ಇಲ್ಲಿ ಕೆಲವೊಬ್ಬರಿಗೆ ತುಂಬಾನೇ ಖುಷಿಯಾಗಿದೆ, ಇನ್ನೂ ಕೆಲವೊಬ್ಬರಿಗೆ ಉರಿ ಅಂತ ಹೇಳ್ತಾರಲ್ಲ ಆ ರೀತಿ ಕೂಡ ಆಗಿದೆ ಅಂತ ಕೂಡ ಹೇಳ್ಬೋದು. ಅದಕ್ಕೋಸ್ಕರನೇ ಈ ರೀತಿಯಾದ ಕಮೆಂಟ್ಸ್ ಗಳನ್ನ ಇಲ್ಲಿ ಹಾಕ್ತಾ ಇದ್ದಾರೆ. ಸೊ ವೀಕ್ಷಕರೇ, ಸದ್ಯ ಈಗ ಕಿಚ್ಚ ಸುದೀಪ್ ಅವರು ಇದೊಂದೇ ಸೀಸನ್ ಅಲ್ಲ, ಒಟ್ಟು 4 ಸೀಸನ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಅಗ್ರಿಮೆಂಟು ಆಗಿದೆ ಅಂತ ಅಂದ್ಬಿಟ್ಟು ಅಫಿಷಿಯಲ್ ಆಗಿ ಗೊತ್ತಾಗಿದೆ. ಒಂದ್ ಕಡೆ ಇದು ಕಿಚ್ಚ ಸುದೀಪ್ ಅವ್ರನ್ನ ಯಾರ್ಯಾರು ಇಷ್ಟ ಪಡ್ತಾರೋ ಅವ್ರಿಗೆಲ್ಲ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ತುಂಬಾನೇ ಇಲ್ಲಿ ಪ್ರೀತಿಯಿಂದ ಅವ್ರು ಮಾತಾಡೋ ರೀತಿ ಇರ್ಬೋದು, ಮತ್ತೆ ಬಿಗ್ ಬಾಸ್ ನಡೆಸ್ಕೊಡೋ ರೀತಿ ಇರ್ಬೋದು. ಆಲ್ಮೋಸ್ಟ್ ನೀವು ಕೂಡ ಇಲ್ಲಿ ವಿಟಿಗಳನ್ನ ನೋಡಿರ್ತೀರಾ. ಇಲ್ಲಿ ಬಿಗ್ ಬಾಸ್ ನ ಕಿಚ್ಚ ಸುದೀಪ್ ಅವರು ನಡೆಸ್ಕೊಡ್ಲಿಲ್ಲ ಅಂತಂದ್ರೆ ನಾವು ನೋಡಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಅದನ್ನ ಬಿಗ್ ಬಾಸ್ ಪ್ರೆಸ್ ಮೀಟ್ ಅಲ್ಲಿ ಕೂಡ ತೋರಿಸಿದ್ರು. ಆಲ್ಮೋಸ್ಟ್ ಈ ಒಂದು ವಿಚಾರ ತುಂಬಾನೇ ಖುಷಿ ಕೊಟ್ಟಿದೆ ಕೆಲವೊಬ್ಬರಿಗೆ ಸಿಕ್ಕಾಪಟ್ಟೆ ಬೇಜಾರು ಕೂಡ ಆಗಿದೆ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಬಟ್ ಯಾರ್ಯಾರು ಬೇಜಾರಾಗಿದೆಯೋ ಗೊತ್ತಿಲ್ಲ. ಬಟ್ ಬೇಜಾರಾದವರೇ ಈ ರೀತಿ ಮೆಸೇಜ್ ಹಾಕೋದು ಅಂತ ಕೂಡ ಗೊತ್ತು.
ಇನ್ನು ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ? ಇಲ್ಲಿ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡಬಾರ್ದಿತ್ತಾ? ಏನಕ್ಕೆ ಅಂತಂದ್ರೆ 4 ಸೀಸನ್ ಅವರೇ ಕೂಡ ಹೋಸ್ಟ್ ಮಾಡ್ತಾ ಇದ್ದಾರೆ. ಈಗ 11 ಸೀಸನ್ ನ ಯಶಸ್ವಿಯಾಗಿ ಕಿಚ್ಚ ಸುದೀಪ್ ಅವರು ನಡೆಸ್ಕೊಟ್ಟಿದ್ದಾರೆ. ಬಟ್ ಆದ್ರೂ ಕೂಡ ಕೆಲವೊಬ್ರು ಇವರು ನಡೆಸ್ಕೊಡಲ್ಲ ಅಂತ ಹೇಳಿದ್ರು. ಬಟ್ ಆದ್ರೆ ಯಾಕೆ ಇವಾಗ ನಡೆಸ್ಕೊಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ನಿಜವಾಗ್ಲೂ ಕೂಡ ಪರ್ಸನಲಿ ಹೇಳ್ಬೇಕಂದ್ರೆ ನಮಗಂತೂ ತುಂಬಾನೇ ಖುಷಿ ಇದೆ. ಏನಕ್ಕೆ ಅಂದ್ರೆ 11 ಸೀಸನ್ ನ ಇಲ್ಲಿ ಬಹಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಈ ರೀತಿ ಕಮೆಂಟ್ ಮಾಡೋರಿಗೆ ನಿಜವಾಗ್ಲೂ ನೀವು ಏನೇನಕ್ಕೆ ಇಷ್ಟಪಡ್ತೀರಾ? ಮತ್ತೆ ಕಿಚ್ಚ ಸುದೀಪ್ ಅವರು ಈ ಸತಿ ಬಿಗ್ ಬಾಸ್ ಸೀಸನ್ 12 ನ ಹೋಸ್ಟ್ ಮಾಡ್ತಿರೋದು, ಮತ್ತೆ ಮುಂದೆ ಕೂಡ 4 ವರ್ಷ ಅವರೇ ಹೋಸ್ಟ್ ಮಾಡ್ತಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.